ಮಾಹಿತಿಯ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇಂದು ನಾವು ತಿಳಿದುಕೊಳ್ಳುವ ವಿಷಯವೇನೆಂದರೆ ಬಿಗ್ ಬಾಸ್. ಇದು ಅಧಿಕ ಜನಮನ್ನಣೆಯನ್ನು ಪಡೆದ ಒಂದು ರಿಯಾಲಿಟಿ ಶೋ. ಸುದೀಪ್ ಸರ್ ಅವರು ಸತತ 11 ವರ್ಷಗಳಿಂದ ಒಬ್ಬರೇ ನಡೆಸಿಕೊಂಡು ಬಂದಿದ್ದಾರೆ. ಈಗ ಬಿಗ್ ಬಾಸ್ ಸೀಸನ್ 11 ದಿನಕ್ಕೊಂದು ಹೊಸ ಟ್ವಿಸ್ಟ್ ಅನ್ನು ಕೊಡುತ್ತಾ ಮುನ್ನುಗ್ಗುತ್ತಿದೆ. ಈ ಬಾರಿ ಬಿಗ್ ಬಾಸ್ನಲ್ಲಿ 3 ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿದ್ದಾರೆ. ಮೊದಲು ಬಂದವರು ಹನುಮಂತ ಲಮಾಣಿಯವರು. ನಂತರ ಕೆಲವು ದಿನ ಕಳೆದು ತೆಲುಗು ಬಿಗ್ ಬಾಸ್ನಲ್ಲಿ ಸ್ಪರ್ಧಿಸಿ ಜನಪ್ರಿಯತೆಯನ್ನು ಪಡೆದಿದ್ದ ಶೋಭಾ ಶೆಟ್ಟಿ ಹಾಗೂ ಕನ್ನಡದ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ ರಜತ್ ಇವರು ಮನೆಯೊಳಗೆ ಬಂದಿದ್ದಾರೆ. ಈಗ ವಿಷಯವೇನೆಂದರೆ ಇನ್ನು ಕೆಲವು ದಿನಗಳಲ್ಲಿ ಸಹ ಒಂದು ವೈಲ್ಡ್ ಕಾರ್ಡ್ ಟ್ವಿಸ್ಟ್ ನಡೆದಿದೆ. ಅದೇನೆಂದರೆ ಭೀಮಾ ಸಿನಿಮಾದಲ್ಲಿ ಜಾಲಿ ಜಾಲಿ ಎಂದು ಡೈಲಾಗ್ನೊಂದಿಗೆ ಪ್ರಖ್ಯಾತಿಯನ್ನು ಪಡೆದಿದ್ದ ಜಾಲಿ ಜಾಕ್ ಅವರು ಇದೀಗ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ. ಈ ಬಗ್ಗೆ ಸ್ವತಃ ಜಾಲಿ ಜಾಕ್ ಅವರೇ ಫಿಲ್ಮ್ ಬೀಟ್ ಕನ್ನಡ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಕನ್ನಡದ ಬಿಗ್ ಬಾಸ್ ಸೀಸನ್ 11ಕ್ಕೆ ನನ್ನನ್ನು ಕರೆದಿದ್ದಾರೆ. ನನ್ನನ್ನು ಅತಿಥಿಯಾಗಿ ಬರಲು ಹೇಳಿದ್ದಾರೆ. ಅವರು ಯಾವಾಗ ಕರೆಯುತ್ತಾರೆ ಗೊತ್ತಿಲ್ಲ. ಈಗಾಗಲೇ ನನ್ನ ಬಗ್ಗೆ ಮಾಹಿತಿ ತೆಗೆದುಕೊಂಡಿದ್ದಾರೆ ಎಂದು ಫಿಲ್ಮ್ ಬೀಟ್ ಕನ್ನಡದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ಶೀಘ್ರದಲ್ಲೇ ಇವರ ಎಂಟ್ರಿ ಆಗಲಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಹೇಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.